ಎಲ್ಲಿದ್ದೀರಾ? ಮೊದ್ಲು ನಿಮ್ ಹೆಣ ಎಲ್ಲಿತ್ತೋ ಅಲ್ಲೇ ಇದ್ದೀನಿ. ಏನ್ ಆಟ ಆಡ್ತಾ ಇದ್ದೀರಾ? ನಮ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರೇನ್ರಿ ನೀವು? ನಮ್ಮ ಅಣ್ಣ ನಡ್ಕೊಂಡ್ ಬಂದ್ರೆ ಕಾಲಲ್ಲಿ ಕಿಡಿ ಬರುತ್ತೆ, ಆ ಕಿಡಿಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಅಂತದ್ರಲ್ಲಿ ನೀನ್ ಯಾವ ನಾಯಿನೋ? ಒಂದೇ ಒಂದ್ ಗರ್ಭ ಹುಟ್ಟಿದ್ರೆ ಬಾರಲ್ಲೇ. ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು? ಮಾತಾಡ್ತೀವಿ ಕಣ. ಏನು ಇವಾಗ ಲೇ, ನೀನು ಪ್ಯಾಕೆಟ್ ಹಾಲೆ ಕುಡ್ದಿದ್ರೆ ನನ್ನ ಮಾತನ್ನ ನಾರ್ಮಲ್ ಆಗಿ ತಗೊಂಡು ಸಹಿಸ್ಕೊಂಡು ಉಗ್ದಿದ್ನ ಒರೆಸ್ಕೊಂಡು ಮುಚ್ಕೊಂಡು ಮನೆಗೆ ಹೋಗು. ಇಲ್ಲ ನಿನ್ನ ಸೊಂಟದ ಕೆಳಗೆ ಕಿಡ್ನಿನೇ ಇದ್ರೆ ಬಾರೋ, ನಾನಿರೋ ಲೊಕೇಶನ್ ಬಾರೋ ನೋಡ್ಕತೀನಿ. ಬ್ರಿಟಿಷ್ ದಾಟ್ಕೊಂಡು ಹೋಗ್ತಾ ಇದ್ದ ಶತ್ರುನ ಮಿಸ್ಫೈರ್ ಮಾಡಿ ಕರಿತಾ ಇದೆಯಲ್ಲ ಕಣೋ. ಬೇಡ ನೀನು ಅಂದ್ರೇನು? ಏನು ನೀನ್ ಆವಾಗ್ಲೇ ಹಂಗೆ, ಇನ್ನು ಈಗ ಕೇಳ್ಬೇಕಾ? ಹೌದಾ? ನೀನಂದ್ರೆ ಕಿಡಿ 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 ಕೃಷ್ಣ. ಯಾರ್ಲ ಅವನು ಸೊಂಟದ ಕೆಳಗೆ ಕಿಡ್ನಿ ಇದೆ ಬಾಂಧವನು? ಏಯ್, ನಿಂತ್ರೆ ನನ್ ಸೊಂಟದ ಹೈಟ್ ಇಲ್ಲ, ನನ್ ಸೊಂಟದ ಕೆಳಗಿರೋ ಕಿಡ್ನಿ ಬಗ್ಗೆ ಮಾತಾಡ್ತೀಯಾ? ಮರಿ ನಾನು ಹುಟ್ತಾನೆ ರೌಡಿ, ಇದ್ಯಾವುದು ಬೇಡ ಆರಾಮಾಗಿರೋಣ ಅಂತ ಸುಮ್ನೆ ಆಂಬುಲೆನ್ಸ್ ಓಡಿಸ್ಕೊಂಡು ಡ್ರೈವರ್ ಆಗಿದ್ದೀನಿ. ಅಂತದ್ರಲ್ಲಿ ನೀ ನನಗೆ ಸೊಂಟದ ಕೆಳಗೆ ಕಿಡ್ನಿ ಇದ್ರೆ ಬಾ ಅಂತೀಯ? ಯಾರ್ದವನು ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು? ಯಾರ್ಗೆ? ನನ್ನೇ, ನಮ್ಮ ಅಣ್ಣನ್ನೇ ಒಪ್ಕೊಂಡೆ. ಏನು ನೀನು ಗಟ್ಟಿಗಿದ್ಯಾ ಅಂತ ಒಪ್ಕೊಂಡೆ. ನೀನು ಗಂಡಸೇ ಆಗಿದ್ರೆ, ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ನಮ್ಮ ಅಣ್ಣ ಕಿಡಿ ಕೃಷ್ಣನ್ ಮುಟ್ಟ ಅಪ್ಪ ಅಮ್ಮ ನೋಡಕ್ ಒಳ್ಳೆ ಕತ್ಮುರ್ದಿರೋ ಕೋಳಿ ಇದ್ದಂಗ ಅವನೇ. ಇವನು ಕಿಡಿ ಕೃಷ್ಣನ? ಯಾವಾಗ ಹೇಳ್ತಿದ್ಯಾ? ನಮ್ಮ ಅಣ್ಣ ಕಿಡಿ ಕೃಷ್ಣ ನಾಡ್ಕೊಂಡ್ ಬಂದ್ರೆ ಕಾಲಲ್ಲಿ ಕಿಡಿ ಬರುತ್ತಂತ ಇಡೀ ಊರ್ಗೆ ಗೊತ್ತು. ಅಂತದ್ರಲ್ಲಿ ನಿಂದೇನು? ನಮ್ಮ ಅಣ್ಣ ಕಿಡಿ 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 ಕೃಷ್ಣ. ಕಿಡಿ 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 ಕಾಮಿಡಿ ಅಲ್ಲ? ಕಾಮಿಡಿ ಇರ ಅಣ್ಣ, ಎದ್ದೇಳೋಣ, ಹೋಗೋಣ, ಮಾತಾಡು. ನಾಲ್ಗೆನ ಎಳೆದು ಕೊಯ್ದು ಮಾತಾಡಂದ್ರೆ ಹೆಂಗೋ ಮಾತಾಡ್ಲಿ. ಮೂಗಲ್ ಮಾತಾಡೋಣ. ನೀನು ಕಿಡಿ ಕೃಷ್ಣ, ನೀನ್ ನೆರೆದು ಬಿಟ್ರೆ ಕಿಡಿ ಬಂದ್ಬಿಡುತ್ತೆ. ಇಲ್ಲ ನೋಡ, ಈ ಸಿಗರೇಟ್ ಹಾಕ್ತೀನಿ ಇವಾಗ, ನೀನು ಕಿಡಿಲಿ ನನಗೆ ಸಿಗರೇಟ್ ಹಚ್ಚು. ಅಣ್ಣ ಎದ್ದೇಳಣ್ಣ. ಇದ್ಯಾವ್ದು ಅಲ್ಲಣ್ಣ. ಈಗ ಕುರಿ ಪ್ರತಾಪ ಅಂತವ್ರೆ, ಅವ್ರೇನು ಕುರಿನ? ನಮ್ಮಲ್ಲಿ ಹುಲಿ ಕಾರ್ತಿಕ್ ಅಂತವ್ರೆ, ಅವ್ರೇನು ಹುಲಿನ? ಅವೆಲ್ಲ ಹೆಸರಣ್ಣ, ಸುಮ್ನೆ ಬಿಲ್ಡಪ್. ನನಗೆ ಯಪ್ಪ ಶಿವನೇ ಶಂಭು ಶಂಕರ, ಸುಮ್ನೆ ನಿಂತ್ಕೊಳ್ರ, ನಿಮಗ್ ಕೈ ಮುಗಿತೀನಿ. ನಾನಲ್ಲಿ ಮಾತಾಡ್ತಾ ಇಲ್ವಾ? ಸುಮ್ನೆ ನಿಂತ್ಕೊಳ್ಳಿ. ಅಣ್ಣ ನೀನ್ ಹೇಳ್ದೆ ಅಂತ ಸುಮ್ನೆ ಇದ್ದೀವಿ, ಇಲ್ಲಾಂದ್ರೆ ಇತ್ತು ಹಂಗೆ. ವಿಧಿ ವಿಲಾಸವಿನಿದೇನಃ ಹುಡುಗರು ಬಿಟ್ಟು ಓಡಿಸ್ಬಿಟ್ಯಾ? ಅಣ್ಣ ಅವ್ ಬಚ್ಚ ನನ್ನ ಮಕ್ಕಳು ಹಾಲು ಕುಡಿಯೋ, ಅದಕ್ಕೇನು ಗೊತ್ತಾಗಲ್ಲ. ಸುಮ್ನೆ ನಿಂತ್ಕೊಳ್ರ. ನಮ್ಮ ಅಣ್ಣ ಯಾರು ಅಂತ ಗೊತ್ತು ತಾನೆ? ಕಿಡಿ 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 ಕೃಷ್ಣ. ನಾನು ಕಿಡಿ ನೋಡ್ಬೇಕು. ತೋರ್ಸು ಕಿಡಿ, ತೋರ್ಸು. ಅಣ್ಣಂಗೆ ಅವಮಾನ ಮಾಡ್ತಾ ಇದ್ದೇನೆ ಕಣ. ಅಣ್ಣ ನೀನ್ ನಡಿಯಣ. ಆ ಹೆಸರನ್ನ ನಾನು ಮರ್ಯಾದೆ ಬಿಲ್ಡಪ್ ಇಟ್ಕೊಂಡಿರೋದು ಕಣ. ಅಣ್ಣ ಸುಮ್ನೆ ಕತೆ ಕಚ್ತಾವನೆ, ಈ ನನ್ ಮಗ ನಮ್ಗೆ ಆಪ್ ಇಡ್ತಾವನೆ. ನಾವು ಕಿಡಿ ತೋರಿಸ್ತೀವಿ ಕಣ. ಬೇಡ ಕಣ್ರ, ಯಪ್ಪ ನಿಮ್ದ ಯವ್ವ ಬೇಡ ಕಣ್ರ, ನಿಮ್ ಕೈ ಮುಗಿತೇನೆ. ನೀನು ಕಿಡಿ ಕೃಷ್ಣ ಮರಿ, ನನ್ನ ಫೀಲ್ಡ್ ಅಲ್ಲಿ ಇಂಥವ್ರನ್ನ ತುಂಬಾ ಜನ ನೋಡಿದ್ದೀನಿ. ನಾನು ನಿಮ್ಗಳಿಗೇನಾದ್ರು ನಾನು ನೋಡಿದ್ರೆ ನನ್ನ ಹೈಟ್ಗೆ ಮರ್ಯಾದೆ. ಅಣ್ಣ ದಯವಿಟ್ಟು ನನ್ನ ಪ್ರಾಣ ಉಳಿಸಿ, ದಯವಿಟ್ಟು. ಮುಚ್ಕೊಂಡ್ ಮಾಡಲ್ಲ ಸ್ಕಿಟ್ಟು, ನಂದು ಇವಾಗ ಎಕ್ಸಿಟ್ಟು. ಅಣ್ಣ ಅಂದ್ರೆ ಕಿಡಿ ಬರಲ್ಲ? ಕಿಡಿ ಬರಕ್ಕೆ ನಾನೇನು ಸೂಸರ್ ಬತ್ತಿ ಲೈಟ್ರು ಬೆಂಕಿ ಕಟ್ಟಿ ಏನೋ? ನೀವು ಶಿಷ್ಯಂದ್ರಲ್ಲ ಕಣೋ, ಟೆರರಿಸ್ಟ್ಗಳು. ಅಂದ್ರೆ ಕಿಡಿ ಬರುತ್ತೆ ಅಂತ ಇಷ್ಟ ದಿನ ನಮ್ಗೆ ಯಾಮಾರಿಸ್ತ ಮೋಸ. ಅವ್ವಾ ನಾನು ಜೈಲಲ್ಲೇ ಚೆನ್ನಾಗಿದ್ನಲ್ಲ ಯವ್ವ. ಗದ್ದೆಲಿದ್ದ ಕಬ್ನ ತಂದು ದಾಣ ಕೊಡ್ತಾ ಇದ್ದೀರಲ್ಲೋ,
ಯಾವನಾದ್ರೂ ನಡ್ಕೊಂಡು ಹೋದ್ರೆ ಕಿಡಿ ಬರುತ್ತಾ? ಯಾವನಾದ್ರೂ ನಡ್ಕೊಂಡು ಹೋದ್ರೆ ಕಿಡಿ ಬರುತ್ತಾ? ಅಯ್ಯೋ ಬಿಲ್ಡಪ್ಪಿಗೆ ಹೇಳಿರೋ ಕಥೆನ ನಂಬ್ಕೊಂಡು ಸಾಯ್ತಾ ಇದ್ದೀರಲ್ಲೋ. ಏಯ್ ಇಲ್ಲಿ 3 ಜನ ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೀರಾ? ಒಂದ್ ಪ್ಯಾಕೆಟ್ ಮಾಲ್ ಇತ್ತು, ಸೇಲ್ ಮಾಡ್ತಾ ಇದ್ವಿ. ಅದೆಲ್ಲ ನಿಂಗೆ ಯಾಕಲೆ? ಎಷ್ಟು ಪ್ಯಾಕೆಟ್ ಸೇಲ್ ಮಾಡಿದ್ರಪ್ಪ? ಒಂದ್ 50 ಸೇಲ್ ಮಾಡ್ದ. ನಿಂಗೂ ಬೇಕಾದ್ರೆ ಹೇಳಿ ತರ್ಸ್ಕೊಡ್ತೀನಿ. ಸುಮ್ಮನೆ ಇರೋ. ನೀ ಸುಮ್ಮನೆ ಇರೋಣ. ಹೌದು, ಇದನ್ನೆಲ್ಲ ಬಿಟ್ಟು ಬೇರೆ ಇನ್ನೇನೇನ್ ಮಾಡ್ತೀರಾ? ಏನಿಲ್ಲ, ಒಂದ್ 5 ಜನ ಹುಡುಗಿರಿದಾರಲ್ಲ, ಎತ್ತಾಕೊಂಡೋಗಿ ಕೂಡಾಕಿ ದುಡ್ಡು ವಸೂಲ್ ಮಾಡ್ತೀವಿ. ಅವ್ನು ಯಾರಂತ ತಿಳ್ಕೊಂಡು ಮಾತಾಡ್ರು. ಅವ್ನ್ ಯಾವನಾದ್ರೆ ನಿಂಗೇನ? ಸುಮ್ಮಿರಲ್ಲೇ, ನಾನ್ ನಿಮ್ಮ ಅಣ್ಣ ಕಣೋ. ಲೇ ಅಣ್ಣ ಗೋಡೆ ಸುಣ್ಣ ಮೆತ್ತ. ಅವ್ನ ಯಾವನು ಸಿಕ್ಕಾಪಟ್ಟೆ ಓದಿ ಮೆಂಟ್ಲಾಗ್ ಬಂದಿರೋನು. ಯಾವ ಮೆಂಟ್ಲು ಅಂತ ಹೇಳ್ತಾ ಇದೀಯಾ? ಗುರು ಏನ ನಿಂದು? ಏನ್ ಇವಾಗ ನಿಂಗ್ ಬೇಕಾಗಿರೋ ಆನ್ಸರ್ ಸಿಕ್ತು ತಾನೆ? ಮುಚ್ಕೊಂಡ್ ಕಳ್ಸ್ಕೊ. ಹೌದು, ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಹಾಕೋನ್ ಯಾರು? ಇನ್ಯಾವನು? ನಮ್ಮ ಅಣ್ಣ ಕಿಡಿ ಕೃಷ್ಣ. ಲೇ ನೀವೇ ಎಲ್ಲ ಮಾತಾಡಿ ನನ್ನ ಹೆಸರು ಯಾಕೆ ತೋರಿಸ್ತಾ ಇದ್ದೀರಾ? ನಿನ್ನ ಹೆಸರು ತೋರಿಸ್ತಾ ಇನ್ಯಾರು ತೋರಿಸ್ಬೇಕು? ಅವ್ನ್ ತೋರಿಸ್ಬೇಕಾ? ಇಲ್ಲ ಇವ್ನ್ ತೋರಿಸ್ಬೇಕಾ? ಇಲ್ಲ ಇನ್ಯಾವನ್ನ ತೋರಿಸ್ಬೇಕಾ? ಕಿಡಿ ಕೃಷ್ಣ ಅಂದ್ರೆ ಯಾರು? ನಾನು. ಮತ್ ನಿನ್ನೆ ತೋರ್ಸೋದು. ಏನೋ ಯೋಚನೆ ಮಾಡ್ತಿದ್ಯಾ? ಪೊಲೀಸ್ ಕರ್ಸ್ತ್ಯಾ? ಕರ್ಸಲೇ, ಕರ್ಸು. ಕಂಟ್ರೋಲ್ ರೂಮ್. ಲೇ ಕಂಟ್ರೋಲ್ ಆಗ್ದಿರ ಕೇಳ್ತಿರೋದು. ಕರ್ಸೋ ಪೊಲೀಸು. ಅವ್ರೆಲ್ಲ ಮುಗ್ದಾದ್ಮೇಲೆ ಬರ್ತಾರೆ, ನಮ್ಮ ಅಣ್ಣ ನೇತಾಕೊಂಡು ಹೋಗ್ತಾರೆ, ಏರೋಪ್ಲೇನ್ ಹತ್ತಿಸ್ತಾರೆ, ಇಡ್ತಾರೆ. ಅಷ್ಟೇ ತಾನೇ? ಇಲ್ಲ ತೇಡಿ ನೀನೇ ಕೊಡ್ತಾ ಇದ್ದಿಲ್ಲ. ನೀನ್ ಸುಮ್ನೆ ಇರೋಣ. ನಮ್ಮ ಅಣ್ಣ ಒಂದ್ ಮಾತು ಹೇಳ್ತಿದ್ದ ಗೊತ್ತಾ ನಿಂಗೆ? ಏನು? ನಾನೇ ಹೇಳಿದ್ದೆ. ಹೇಳಿದ್ದೆ, ಪೊಲೀಸ್ ಅಂದ್ರೆ ಜೇನ್ ಗೂಡಿದ್ದಾಗೆ, ಕಲ್ಲು ಹೊಡೆದ್ರೆ ಮಾತ್ರ ಬರೋದು ಅಂತ. ಕರ್ಸಲೇ. ಕರ್ಸೋದೇನೋ ಬಂತು. ಈ ಕರ್ನಾಟಕ ಪೊಲೀಸು ನಿಮ್ ಎದುರುಗಡೆ ಬಂದು ನಿಂತು ಅರ್ಧ ಗಂಟೆ ಆಯ್ತು. ನಿಲ್ಲಿಸ್ಬಿಡ್ಬೇಕು, ಇಲ್ಲಿಗೆ ಎಲ್ಲಾನು ನಿಲ್ಲಿಸ್ಬಿಡ್ಬೇಕು. ಇವತ್ತೇ ಕೊನೆ. ನೀವೆಲ್ಲ ಮಾತಾಡಿರೋದು ಇದರಲ್ಲಿ ರೆಕಾರ್ಡ್ ಆಗಿದೆ. ಮಿಸ್ಟರ್ ಕಿಡಿ ಕೃಷ್ಣ ಸರ್, ಯುವರ್ ಅಂಡರ್ ಅರೆಸ್ಟ್. ಲೇ ತೊಟ್ಲಲ್ಲಿ ಮಲಗಿದ್ದ ಮಗುನ ಕೆಳಗಡೆ ಕೆಡಿ ಬೆಂಕಿ ಹಚ್ಚಿಬಿಟ್ರಲ್ಲ. ಚೆನ್ನಾಗಿದ್ದ ಮೈನ ಕೆರೆದು ಗಾಯ ಮಾಡ್ಬಿಟ್ರಲ್ಲ. ಅಣ್ಣ ನೀನೇನ್ ಟೆನ್ಷನ್ ತಗೋಬೇಡ, ಇವತ್ತೇ ರಿಲೀಸ್ ಮಾಡ್ತೀನಿ. ಹಲೋ ನೋಡಿ, ಇವತ್ತು ಫೆಬ್ರವರಿ 29. ನಮ್ಮ ಅಣ್ಣ ಇವತ್ತೇ ರಿಲೀಸ್ ಆಗ್ಬೇಕು. ಅವನ್ಗೊಂದು ಆದಷ್ಟು ಬೇಗ ಬೇಲ್ ರೆಡಿ ಮಾಡಿ. ನೋಡಿ, ಅಣ್ಣ ಫೆಬ್ರವರಿ 29ಕ್ಕೆ ಅಂದರ್ ಆಗಿದ್ದು ಫೆಬ್ರವರಿ 29ಕ್ಕೆ ಬಾಹರ್ ಆಗೋದು ಅಂತ ವರ್ಲ್ಡ್ ರೆಕಾರ್ಡ್ ಆಗ್ಬೇಕು. ಬೇಗ ಬೇಲ್ ರೆಡಿ ಮಾಡ್ರ. ಏನಂದ್ರಪ್ಪ? ಇವತ್ತೇ ಫೆಬ್ರವರಿ 29ಕ್ಕೆ ಅಣ್ಣ ರಿಲೀಸ್ ಆಗೇ ಆಗ್ತಾನೆ ಅಂದ್ರು. ಚಿನ್ನ, ಸ್ವಲ್ಪ ಟೈಮ್ ಎಷ್ಟು ಅಂತ ನೋಡ್ತೀಯಾ? ಮಧ್ಯರಾತ್ರಿ 12 ಗಂಟೆ. ಇವತ್ತು ಮಾರ್ಚ್ 1, ಇನ್ನು ಫೆಬ್ರವರಿ 29 ಬರೋದು ಇನ್ನು 4 ವರ್ಷ ಆದ್ಮೇಲೆ. ಫೈಲ್ ಚೆಕ್ ಸೈನ್. ರಾಗಿಣಿ ಕಲ್ಲಿ ನಿಂತಿದ್ಯಾ? ಕಂಪ್ಯೂಟರ್ ಅದಿಲ್ಲ, ಇಲ್ಲಿ ಬಾ. ಓಕೆ ಸರ್. ಏನ್ ಚೆಕ್ ಅದು? ಪಾಸ್ ಆಯ್ತಾ? ನಾ ಒಳಗಡೆ ಇರ್ತೀನಿ, ಬೇಗ ಕರಿ. ಇದು ಸರ್, ಇದು ಡೌಟ್ ಗೊತ್ತಾಗ್ತಾ ಇದೆ ನೋಡಿ ಸರ್. ಗೊತ್ತಾಗ್ತಿಲ್ಲ ಸರ್. ಒಂದ್ ನಿಮಿಷ ಮೇಡಮ್ ಹತ್ರ ಕೇಳ್ಕೊಬತ್ತೀನಿ. ಓಕೆ, ಕೇಳ್ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಫೋಟೋ ಮೇಲೆ ಹೊಟ್ಬಿಡ್ತಿದ್ದಾರೆ ಮೇಲೆ ನೋಡಿ, ಆಫೀಸಲ್ಲಿ ನಾನ್ಯಾರು ನೀನ್ಯಾರು ಗೊತ್ತಿಲ್ಲ ಅಂತ ಹೇಳಿದ್ದೀರಾ. ಇಲ್ಲಿ ಗಂಡ ಹೆಂಡತಿ ಅಂದ್ಬಿಟ್ರೆ ಸರಿ ಇಲ್ಲ. ಏನೇ ಗಂಡ ಹೆಂಡತಿ ಗೊತ್ತಿಲ್ಲ ಅಂತ ಬಾಸ್ ಬಂದು ಕೈ ಉತ್ತವನೇ ಕೈ ಉಚ್ಕತ್ಯಾ? ನಾನೇನ್ ಮಾಡಿದೆ? ಏನು ಮಾಡಿದ್ಯಾ ನೋಡ, ಎಲ್ರಿಂದ ಡಿಸ್ಟೆನ್ಸ್ ಇರ್ಬೇಕು, ಯಾರನ್ನ ನೋಡ್ಬಾರ್ದು. ಸುಮ್ನೆ ತಲೆ ಕೆಳಗೆ ಹಾಕೊಂಡು ಲ್ಯಾಪ್ಟಾಪ್ ನೋಡ್ಬೇಕು, ಆಫೀಸಿಂದ ಮನೆಗೆ ಹೋಗ್ಬೇಕು. ಇಲ್ಲಷ್ಟೇ ಗಂಡ ಹೆಂಡತಿ ಅಲ್ಲ, ಮನೆಗೆ ಹೋದ್ರ ಮೇಲೆ ಗಂಡ ಹೆಂಡತಿ. ಓಕೆ ಓಕೆ. ಸೈಲೆಂಟ್, ಕೈ ಕಟ್, ಬಾಯ್ ಮುಚ್ಚ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿದ್ರ ಮೇಡಮ್ ಜೊತೆ? ಅಯ್ಯೋ ಸಿಕ್ಕಾಪಟ್ಟೆ ಒಳ್ಳೆಯವರು. ಓಕೆ ಸರ್, ನೀವು ಆವಾಗ್ಲೇ ನನಗೆ ಮದ್ವೆ ಬಗ್ಗೆ ಕೇಳಿದ್ರಲ್ಲ, ನೋಡಿದ ತಕ್ಷಣ ಮದ್ವೆ ಆಗ್ಬಿಡ್ಬೇಕು ಅಂತ ಹೇಳಿದ್ನಲ್ಲ ನಾನು. ನನಗೆ ಆ ಹುಡುಗಿ ಸಿಕ್ಬಿಟ್ಲು ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ಆ ಹುಡುಗಿ ಯಾರು ಸರ್? ನಿಮ್ಮ ಸಾಂಗ್ ಕೇಳ್ತಾ ಇದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ. ಯಾರು ಹೇಳಿ ಸರ್? ಬೇರೆ ಯಾರು ಅಲ್ಲ ಸರ್, ನಮ್ ರಾಗಿಣಿ. ತಲೆಗೆಲೆ ಕೆಟ್ಟಿದ್ದೇನೆ. ರಾಗಿಣಿ ಯಾವನಾರು ಲವ್ ಮಾಡ್ತಾನೇನೋ? ಯಾಕೆ ಸರ್ ರಾಗಿಣಿ ನಾನು ಲವ್ ಮಾಡ್ಬಾರ್ದಾ? ಅಲ್ಲ, ಕೊಲಿಕ್ಸ್ ಅಲ್ವಾ, ಲವ್ ಮಾಡಬಾರ್ದು ಅಂತ. ಅದೆಲ್ಲ ಹೋಗ್ಲಿ ಬಿಡಿ ಸರ್. ಒಂದ್ ಹೆಲ್ಪ್ ಮಾಡ್ತೀರಾ ಸರ್ ನನಗೆ? ನಾನಾ? ಏನ್ ಹೇಳಿ? ನನ್ನ ಮೇಲೆ ಮೊದಲು ಆಣೆ ಮಾಡಿ. ನಿಮ್ಮ ಮೇಲೆ ಆಣೆ ಸರ್. ಆಣೆ ಮಾಡಿದ್ರೆ ಹೆಲ್ಪ್ ಮಾಡ್ಬೇಕು ಸರ್. ಓಕೆ. ರಾಗಿಣಿ ಹೆಂಗಾದ್ರೂ ಮಾಡಿ ನನಗೆ ಸಟ್ ಮಾಡ್ಕೊಡಿ ಸರ್. ರಾಗಿಣಿ ಸೆಟ್ ಮಾಡ್ಕೊಡೋದು? ಏನ್ ಮಾತಾಡ್ತಿದ್ದೀನಿ ನೀನು? ಹಲೋ ಸರ್, ಆಣೆ ಮಾಡಿದೀರಾ? ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀವು ಸೆಟ್ ಮಾಡ್ತೀರಾ ಅಷ್ಟೇ, ನಂಗೆ ಗೊತ್ತಿಲ್ಲ ಅಷ್ಟೇ. ಮಾಡಿದೀರಾ ಆಣೆ ಅಷ್ಟೇ. ಇವನೇನ್ ಸರ್ ನನ್ನ ಹೆಂಡ್ತಿ ನನ್ನ ಕೈಲೇ ಸೆಟ್ ಮಾಡ್ಕೊಡು ಅಂತವನಲ್ಲ.
ಕೇಳಂಗಿಲ್ಲ ಬಿಡಂಗಿಲ್ಲ ಬಾಸ್ ನನ್ ಮಗ ತಲೆ ಕೆಟ್ಟವನು ಕುಂಟ್ಲೆ ಅಂತಿರ್ತಾನೆ. ಕಾರ್ತಿಕ್ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ನಾನು. ಈ ಕಡೆ ಬಾ. ಬಾ. ಓಕೆ ಶ್ರೀಕಾಂತ್ ಪಾಟೀಲ್, ಅವನ ವರ್ಕ್ ನೀನೇ ಮಾಡು. ಓಕೆ, ಕುಂಟಲೆ. ವೆರಿ ಗುಡ್. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಸರ್. ಲವ್ ಮಾಡ್ಬೇಕು ಸರ್. ನಿನಗೆ ಈ ಪ್ರೀತಿ ಅಂದ್ರೆ ಏನನ್ಸುತ್ತೆ? ಪ್ರೀತಿ ಅಂದ್ರೆ ಲವ್ ಸರ್. ಲವ್ ಅಂದ್ರೆ ಅದ್ಭುತ ಸರ್. ಅದ್ಭುತ ಅಂದ್ರೆ ಆಶ್ಚರ್ಯ ಸರ್. ಆಶ್ಚರ್ಯ. ವೆರಿ ಗುಡ್. ಅನ್ನಗೆ ನಾನು ನೋಡಕ್ ಚೆನ್ನಾಗಿಲ್ವಾ? ಸಖತ್ತಾಗಿದೆ ಸರ್. ಕ್ರೇಜಿ ಸ್ಟಾರ್ ತರ ಇದ್ದೀರಿ ಸರ್. ಅದಕ್ಕೆ ಒಂದು ಲವ್ ಲೆಟರ್ ಬರಿಬೇಕಾಗಿತ್ತು, ನೀನೇ ಬರೆದು ಕೊಡು ಅಂತ. ನಾನ್ ಬರಿಬೇಕಾ ಸರ್? ನೀನ್ ಬರಕ್ ಬರಲ್ವಾ? ಬರುತ್ತೆ ಸರ್. ಹಂಗಾದ್ರೆ ನಾನೊಂದು ಸಾಹಿತ್ಯ ಹೇಳ್ತೀನಿ, ಅದನ್ನೇ ಬರಿ. ಓಕೆ ಸರ್. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ. ಯಾಕೆ ಚೆನ್ನಾಗಿಲ್ವಾ? ಇದು ಸಿನಿಮಾ ಹಾಡು ಸರ್. ಯಾವನಾರ ಸಿನಿಮಾ ಹಾಡು ಬರ್ಕೊಡ್ತಾನ? ಕವಿತೆ ಬರ್ಬೇಕು ಮನ್ಸಲ್ಲಿರೋದ್ನ. ಒಂದ್ ಕೆಲಸ ಮಾಡ್ತೀನಿ, ನಾನ್ ಬರ್ಕೊಡ್ತೀನಿ. ಸರಿ ಬರಿ. ಓಕೆನಾ? ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ನಿನಗೆ ಒಳ್ಳೆ ಸಾಹಿತ್ಯ ಜ್ಞಾನ ಇದೆ, ಬರೀ ಅದೇ ಚೆನ್ನಾಗಿದೆ. ಅದ್ರ ಕೆಳಗೆ ನಾನೊಂದು ಡೈಲಿ ಹೇಳ್ತೇನೆ, ಬರೀ. ಓ ನನ್ನ ಪ್ರಿಯತಮೆ, ನಾನು ನಿನ್ನ ಪ್ರೀತಿಯ ಕುಳ್ಮಿಂಟಿ ಸಣ್ಣ ಕುಂಟಲೆ ನಿನ್ನನ್ನ ಮೊದಲ ಬಾರಿ ನೋಡಿದಾಗ ಹಿಡ್ಕೊಂಡು ಮುದ್ದಾಡಬೇಕನಿಸಿತು. ಓಕೆ, ಕಂಟಿನ್ಯೂ, ನೀನೇ ಮಾಡ್ಬರಿ. ಓ ನಿಮಿಷ ಸರ್. ಐ ಲವ್ ಯು ಇಂತಿ ನಿನ್ನ ಕುಂಟಲೆ ಸರ್. ಈ ಲವ್ ಲೆಟರ್ ಕೊಡಿ ಸರ್. ಇದ್ರಲ್ಲಿ ನನ್ ಪರ್ಸನಲ್ ಫೀಲಿಂಗ್ಸ್ ಹಾಕಿದೀನಿ ಸರ್. ಒಂದು ಪಕ್ಷ ಅವಳೇನಾದ್ರೂ ಮದ್ವೆ ಆಗಿದ್ರು ಈ ಲೆಟರ್ ನೋಡಿ ನಿನ್ ಜೊತೆ ಓಡ್ ಬರ್ಬೇಕು ಸರ್. ಆ ರೇಂಜಿಗೆ ಬರ್ತಿದ್ದೀನಿ ಸರ್. ಹೌದಾ? ಸರ್. 20,000 ಸಂಬಳ ಎಕ್ಸ್ಟ್ರಾ ನಿನ್ಗೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಎಕ್ಸ್ಕ್ಯೂಸ್ ಮೀ, ಆ ಹುಡುಗಿ ಯಾರು ಅಂತ ನಾನು ಕೇಳ್ಬೋದಾ? ಅವಳೇ ರಾಗಿಣಿ. ಕಲ್ಲಾಯ್ತು ಅನ್ನಗೆ ನಾನು ಏನ್ ನೋಡಿ ಬಿದ್ದೆ ಗೊತ್ತಾ? ಏನ್ ನೋಡ್ಬಿಟ್ಟು? ಅವಳು ಸೊಂಟದಲ್ಲಿ ಒಂದು ಮಚ್ಚ ಇದೆ, ಅದನ್ನ ನೋಡೇ ಬಿದ್ದಿದ್ದೆ. ಸೊಂಟದಲ್ಲಿದ್ದ ಮತ್ತೆ ನೀವ್ ಹೆಂಗ್ ನೋಡಿದ್ರಿ ಸರ್? ಅವಳ ಪಕ್ಕ ಒಂದು ಏರ್ ಕೂಲರ್ ಹಾಕ್ಸಿದೀನಿ, ಗಾಳಿಗೆಲ್ಲ ಹಾರಾಡ್ತು ನೋಡ್ಬಿಟ್ಟೆ. ಅಂದಾಗಿ ನನಗೆ ಬಹಳ ನಾಚಿಕೆ. ಈ ಲೆಟರ್ನ ನೀನೇ ಅವಳಿಗೆ ಕೊಟ್ಟು ಒಪ್ಪಿಸ್ಬೇಕು. ಒಪ್ಪಿಸಿದ್ರೆ ನಿಂಗೆ ಮತ್ತೆ 20,000 ಸಂಬಳ ಜಾಸ್ತಿ. ಒಪ್ಪಿಸ್ತಿಲ್ಲ ಅಂದ್ರೆ ಕೆಲಸದಿಂದ ಡಿಬಾರ್ ಮಾಡ್ಬಿಡ್ತೀನಿ. 3 ವರ್ಷ ಎಕ್ಸಾಮ್ ಬರೆಯಕ್ಕಾಗಲ್ಲ, ಅಡಿಷನಲ್ ಸೀಟು ಕೊಡಲ್ಲ. ಹೋಗಿ ಬರ್ಸಿ. ಇದೇನ್ ಕರ್ಮ, ನನ್ನ ಹೆಂಡತಿಗೆ ನನ್ನ ಕೈಯಾರೆ ಈ ನನ್ನ ಮಗ ಕೊಟ್ಟಿರಲ್ಲ.